ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು. ನಾನು ಅಮೃತ ಯಾದವ್. ಭಾರತದ ಶ್ರೀಮಂತ ಆಹಾರ ಸಂಸ್ಕೃತಿ ಇಡೀ ಜಗತ್ತಿಗೆ ಪ್ರಸಿದ್ಧ. ಆಹಾರ ಕ್ಷೇತ್ರದಲ್ಲಿ ಉತ್ಪಾದನೆಯಿಂದ ಹಿಡಿದು ಗ್ರಾಹಕರ ಕೈಗೆ ತಲುಪೋವರೆಗೂ ಸಾಕಷ್ಟು ಹಂತಗಳನ್ನು ಇದು ಒಳಗೊಂಡಿರುತ್ತೆ. ಇದು ಒಂದು ದೊಡ್ಡ ಮಟ್ಟದ ಮತ್ತು ಅಷ್ಟೇ ಸಂಕೀರ್ಣವಾದ ಪ್ರಕ್ರಿಯೆ ಅಂತಲೇ ಹೇಳಬಹುದು. ಆಹಾರ ಸಂಸ್ಕರಣೆ, ಸಂಗ್ರಹಣೆ ಈ ರೀತಿ ಹಲವಾರು ವಿಭಾಗಗಳಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಸಂಶೋಧನೆಗಳು, ಪ್ರಗತಿ, ಅಭಿವೃದ್ಧಿ ಎಲ್ಲವೂ ಕಂಡುಬರ್ತಾ ಇದೆ. ನಮ್ಮ ದೇಶೀಯ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಮನ್ನಣೆಯನ್ನ ಪಡೀತಾ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಉದ್ಯಮ ಮತ್ತು ಆಹಾರ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕೊಡಗು ಟ್ರೇಡ್ ಅಂಡ್ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ನ ಕೋ-ಫೌಂಡರ್ ಅಂಡ್ ಡೈರೆಕ್ಟರ್ ಆಗಿರುವ ಶರಣ್ ಪುಣಚ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆವೇಶ್ ಜಿಯಾನ ಫೌಂಡರ್ ಆಗಿರುವಂತಹ ಅಜಿತ್ ಕುಮಾರ್ ಜೈನ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನಿಮ್ಮ ಕಂಪನಿ ಒಂದು ಆರ್ಗ್ಯಾನಿಕ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಮೊದಲನೇದಾಗಿ ಹೇಳಿ. ನಮ್ಮಲ್ಲಿ ಈಗ ಪ್ರಸ್ತುತವಾಗಿ ಜನರಿಗೆ ಎಲ್ರಿಗೂ ಬೇಕಾಗಿರೋದೇನೆಂದರೆ ಸ್ವಲ್ಪ ಚೇಂಜು ಪ್ಲಸ್ ಕ್ಯಾಲ್ಸಿಯಮ್ಮು, ವೈಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಕಡೆಗೆ ಮಿಸ್ಸಿಂಗ್ ಆಯಿತಾ. ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಎಲ್ಲ ವೈಟ್ ಈಸ್ ಬ್ಯೂಟಿಫುಲ್ ಅಂತೇಳಿ ಅದ್ರ ಹಿಂದೆ ಬಿದ್ದಿದ್ದಾರೆ. ಹಾಗಾಗಿ ಪೋಸ್ಟ್ ಕೋವಿಡ್ ಒಂದು ಜನರಲ್ಲಿ ಅದ್ರ ಬಗ್ಗೆ ಪ್ರಜ್ಞೆ ಇದೆ. ಓಕೆ, ನಾನು ನನ್ನ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಮಿಲೆಟನ್ನು ಲಾಂಚ್ ಮಾಡಿದ್ದೀವಿ. ಎಲ್ಲರೂ ತುಂಬ ಜನ ಲಾಂಚ್ ಮಾಡಿದ್ದಾರೆ, ನಾವು ಸಹಿತ ಲಾಂಚ್ ಮಾಡಿದ್ವಿ. ಬಟ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಆ ಮಿಲೆಟನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಅವೇರ್ನೆಸ್ ಸಹಿತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಏನು ಅಂದರೆ, ಈಗ ಮಿಲೆಟ್ ಅಂದರೆ ಡೈರೆಕ್ಟಾಗಿ ಮನೆಯಲ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಭಾಳ ತೊಂದರೆ ಆಗುತ್ತೆ. ಮನೇಲಿ ಇರೋರಿಗೆಲ್ಲರ ಅದನ್ನ ಕನ್ವಿನ್ಸ್ ಆಗೋದಿಲ್ಲ. ಟೇಸ್ಟ್ ಇಲ್ಲ ಅಂತ ನೋಡ್ತಾರೆ, ಅಥವಾ ಇಲ್ಲ ಈಗ ಎಲ್ಲ ಸ್ವಿಗ್ಗಿ ಇದೆ, ಏನೇನೋ ಅವಕಾಶಗಳಿದ್ದಾವೆ, ಹಾಗಾಗಿ ಇಲ್ಲ ನಾವು ಆರ್ಡ್ರ್ ಮಾಡೋಣ ಅಂತ ಆ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ತೊಂದರೆನೇ ಬೇಡ. ಮಿಲೆಟನ್ನು ನೀವು ಏನೇನು ಮಾಡ್ತೀರಿ ಡೈಲಿ, ಈಗ ಪೂರಿ ಮಾಡ್ತೀರಿ, ಚಪಾತಿ ಮಾಡ್ತೀರಿ, ದೋಸೆ ಮಾಡ್ತೀರಿ, ಇನ್ನೇನೋ ಎಲ್ಲ ಮಾಡ್ತೀರಿ, ಅದಕ್ಕೆ ಹಿಟ್ಟಿಗೆ ಒಂದು 20 ಅಥವಾ 25% ಆ್ಯಡ್ ಮಾಡಿಬಿಡಿ. ಓಕೆ, ಯಾರಿಗೂ ಗೊತ್ತಾಗಲ್ಲ, ಅದ್ರ ಪಾಡಿಗೆ ಅದು ಟೇಸ್ಟು ಚೇಂಜ್ ಆಗಲ್ಲ, ಎಲ್ಲರೂ ಆರಾಮಾಗಿ ಅದನ್ನು ಸೇವಿಸ್ತಾರೆ, ಏನು ತೊಂದರೆ ಇಲ್ಲದೆ ಸೇವಿಸ್ತಾರೆ. ಹಾಗಾಗಿ ನೀವು ಅವರಿಗೆ ಗೊತ್ತಿಲ್ಲದೆ ನೀವು ಅವರಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಡ್ತೀರಿ. ಸೊ ಇದನ್ನು ನಾವು ಮುಂದಿಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಿಲೆಟ್ಸು ಜೂನಿಯರ್ಸಿಗೆ ಮತ್ತು ಸೀನಿಯರ್ಸಿಗೆ ಅಂತ ಇದೆ. ಮಿಲೆಟ್ಸನ್ನು ಬರೀ ಇದಕ್ಕೆ ಮಾತ್ರ ಅಲ್ಲ, ನೀವು ಬೇರೆ ಪರ್ಪಸಿಗೆ ಸಹಿತ ಯೂಸ್ ಮಾಡ್ಬೋದು. ಕಾಫಿ, ಟೀಯ ಬದಲಾಗಿ ಇದನ್ನು ಆ್ಯಸ್ ಎ ರಿಪ್ಲೇಸ್ಮೆಂಟ್ ಯೂಸ್ ಮಾಡ್ಬೋದು. ಈಗ ಕಾಫಿ, ಟೀ ಕುಡಿಯೋರು ಎಷ್ಟೋ ಬಿಡಬೇಕು ಅಂತ ಇರ್ತಾರೆ, ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಅದನ್ನ ಬಿಡಬೇಕಂತ ಇರ್ತಾರೆ. ಆ ಬಿಡೋರು ಇದಕ್ಕೆ ಸ್ವಿಚ್ ಓವರ್ ಆಗ್ಬೋದು. ಇದನ್ನು ಒಂದು 7 to 8 ಮಿನಿಟ್ಸ್ ಕಾಯಿಸಿ, ಹಾಲು ಬೇಕಾದರೆ ಹಾಕ್ಬೋದು, ಬೆಲ್ಲ ಬೇಕಾದರೆ ಹಾಕ್ಬೋದು. ನಾವು ಸಕ್ಕರೆ ಸಜೆಸ್ಟ್ ಮಾಡಲ್ಲ ಯಾರಿಗೂ. ಸೊ ಹಾಗಾಗಿ ಅದನ್ನು ಒಂದು ಥರ್ಮಾಸ್ ಪ್ಲಾಸಲ್ಲಿ ಇಟ್ಕೊಂಡ್ರೆ ನೀವು ಆಫೀಸಿಗೆ ಹೋಗೋರು ಸಹಿತ 8 to 12 ಅವರ್ಸ್ ಹಾಗೆ ಬಿಸಿ ಇರುತ್ತೆ, ಅದೇ ಟೇಸ್ಟ್ ಇರುತ್ತೆ, ಟೇಸ್ಟ್ ಚೇಂಜ್ ಆಗಲ್ಲ, ಆಮೇಲೆ ಕ್ವಾಲಿಟಿ ಹಾಳಾಗೋದಿಲ್ಲ. ಸೊ ಆ ಥರ ಅದನ್ನ ಇದು ಮಾಡಿ ಏನು ಫಾರ್ಮುಲೇಷನ್ ಮಾಡಿದ್ದೀವಿ. ಸೊ ಅದರಿಂದಾಗಿ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡ್ರೆ ಸ್ವಿಚ್ ಓವರ್ ಆಗ್ಬೋದು. ಸೊ ಹಾಗಾಗಿ ಒಂದು ನಮ್ಮ ದೇಶದ ಪ್ರಾಡಕ್ಟ್ಗಳಿಗೆ ಮನ್ನಣೆ ಸಿಗುತ್ತೆ. ಓಕೆ, ಯಾವುದ್ಯಾವುದೋ ಬಂದು ಇಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ಹೊಡೆದು ಹಾಕ್ತಾ ಇದೆ. ಸೊ ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಪ್ರಾಡಕ್ಟ್ಸಿಗೆ ಒಂದು ಮನ್ನಣೆ ಸಿಗುತ್ತೆ, ನಮ್ಮ ಆರೋಗ್ಯ ಸಹಿತ ಸುಧಾರಿಸುತ್ತೆ. ಯಾಕೆಂದರೆ ಆರೋಗ್ಯ ಇದ್ದರೆ ಮಾತ್ರ, ಆರೋಗ್ಯವೇ ಭಾಗ್ಯ ಅಂತ ಏನು ಹೇಳ್ತೀವಲ್ಲ, ಅದಿದ್ದರೆ ಮಾತ್ರ ಬೇರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಸೊ ಇದನ್ನು ಎಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಈ ಪ್ರಾಡಕ್ಟನ್ನು ಮಾಡಿರೋದು. ಓಕೆ, ಅಂದರೆ ಹಿಂದೆ ಎಲ್ಲ ಈ ಸಿರಿಧಾನ್ಯಗಳನ್ನ ತುಂಬ ಮೋಸ್ಟ್ ನೆಗ್ಲೆಕ್ಟೆಡ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ರು, ಅಂದರೆ ಕಾಮನ್ ಆಗಿ ಅವೈಲಬಲ್ ಇತ್ತು. ಬಟ್ ಈಗ ಸ್ವಲ್ಪ ಮನ್ನಣೆ ಸಿಗ್ತಾ ಇದೆ ಅದಕ್ಕೆ, ಎಲ್ಲ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಸರ್, ಇನ್ನು ನೀವು ಕೂಡ ಫುಡ್ ಬಿಸ್ನೆಸ್ ಅಲ್ಲಿ ನಿಮ್ಮ ಕಂಪ್ನಿ ತೊಡಗಿಸ್ಕೊಂಡಿದೆ. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ಫುಡ್ ಬಿಸ್ನೆಸ್ ಅಂತ ಬಂದಾಗ ನೀವು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಮ್ಯಾಮ್, ಮೂಲತಃ ನಾನು ಕೊಡಗಿನವನಾಗಿರೋದ್ರಿಂದ ನಮ್ಮ ವಿಲೇಜಿಂದ ಶುರು ಮಾಡೋಣ ಫುಡ್ ಬಿಸ್ನೆಸ್ ಅನ್ನೋದು. ಯಾಕಂದರೆ ನಾವು ಒಂದು ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಕೋವಿಡ್ ಟೈಮಲ್ಲಿ ನಾವು ಒಂದು ಸಂಸ್ಥೆನ ಶುರು ಮಾಡ್ತೀವಿ, ಕೊಡಗು ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ. ಅದರ ಉದ್ದೇಶ ಏನಂದರೆ, ನಗರ ಪ್ರದೇಶಕ್ಕೆ ಅವರ ಜಾಗ ಅಂದರೆ ಜಮೀನಲ್ಲಿ ಜಾಗ ಇಟ್ಟುಕೊಂಡು ಸಾಕಷ್ಟು ಯುವಕರು
ನಗರ ಪ್ರದೇಶಕ್ಕೆ ಕೆಲಸವನ್ನು ಆಲೈಸಿ ಬರ್ತಾರೆ. ಅಂದರೆ ಇಲ್ಲಿ ಬಂದು 15-20,000 25,000ಕ್ಕೆ ಸಂಬಳ ತೊಗೊಂಡು ಅದು ಅವರು PG ಕಾಸ್ಟನ್ನು ಮೇಂಟೈನ್ ಮಾಡಿಕೊಂಡು ಅವ್ರಿಗೇನು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊತಾರೆ. ಬಟ್ ಅವರು ಎಂಡ್ ಪ್ರಾಡಕ್ಟ್ ಅವರು ಏನೋ ಒಂದು ಸಕ್ಸಸ್ ಸ್ಟೋರಿ ಏನೂ ಆಗೋಲ್ಲ. ಬಟ್ ಇವಾಗ ಅವ್ರು ಬಿಟ್ಟು ಬಂದಂಥ ಜಮೀನು ಬೇರೆ ಯಾರೋ ಮೂರನೇ ವ್ಯಕ್ತಿ ಅದನ್ನು ನೋಡಿಕೊಂಡು ಅವನು ಲಾಭ ಮಾಡ್ತಾ ಇರ್ತಾನೆ. ಸೊ ನಾವು ಒಂದು ಸಂಸ್ಥೆ ಒಂದು 11 ಡೈರೆಕ್ಟರ್ಸ್ ಏನು ಮಾಡಿದ್ವಿ, ಇದಕ್ಕೆ ನಾವು ನಮ್ಮದೇ ಆದಂಥ ಫಂಡಿಂಗ್ ಮಾಡಿಕೊಂಡು ಆ ಜಾಗ ಏನು ಅವರು ಕೃಷಿ ಜಾಗವನ್ನು ಅವರು ಕೃಷಿ ಮಾಡೋಕ್ಕಾಗದಿರೋ ಅಂಥ ಜಾಗಗಳಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಯಾವ ಪ್ರಾಡಕ್ಟ್ ಆ ಜಾಗದಲ್ಲಿ ಆಗುತ್ತೆ. ನೀರಾವರಿ ಇದ್ದರೆ ಅಕ್ಕಿ ಬೆಳಿಬೋದು. ಸೊ ನಾವು ಅದನ್ನೇನು ಮಾಡ್ತೀವಿ, ಈಗ ನಾವೇ ಟೀಮ್ ಮಾಡಿಕೊಂಡು ವಿಲೇಜ್ ಹೋಗ್ಬಿಟ್ಟು ನೀವು ಅಕ್ಕಿ ಬೆಳೆದ್ರೆ ನಾವೇ ಇದು ಫಂಡಿಂಗ್ ಕೊಡ್ತೀವಿ, ಆ ಬೈಬ್ಯಾಕು ನಾವೇ ಮಾಡ್ತೀವಿ. ಸೊ ಆಗ ಏನಾಗ್ತದೆ ಅಂದರೆ ಈ ನಗರ ಪ್ರದೇಶಕ್ಕೆ ಬರುವಂಥ ಹುಡುಗರು ಏನಿರ್ತಾರೆ ಕೆಲಸವನ್ನು ಹುಡ್ಕೊಂಡು ಅಲ್ಲಿ ಕೃಷಿಯಲ್ಲಿ ಅವರು ತೊಡಗಿಸ್ಕೊಂಡು ಆ ಕೃಷಿಯಿಂದ ಅವರು ಲಾಭ ಪಡಿಬೋದು. ಒಂದು ಅವರು ಎಕನಾಮಿಕಲಿ ಸ್ಟ್ರೆಂತ್ ಆಗಿದ್ರೆ, ಎಕನಾಮಿಕಲ್ ಸ್ಟ್ರೆಂತ್ ಆದರೆ ಮನೆಯಲ್ಲೂ ಕೂಡ ಚೆನ್ನಾಗಿರ್ತದೆ. ಮನೆಯಲ್ಲೂ ಕೂಡ ಅವ್ರ ಅಮ್ಮ ಹೇಳ್ತಾರೆ, ಮಗ ದೂರದಲ್ಲಿದ್ದಾನೆ, ನನ್ನ ಮಗ ನಗರದಲ್ಲಿದ್ದಾನೆ, ಹೆಂಗೆ ಬಾಳ್ತಾರೆ ಅನ್ನೋಕ್ಕಿಂತ ಅಲ್ಲೇ ಇದ್ದು ಕೃಷಿ ಮಾಡಿಕೊಂಡು ಅದರಲ್ಲೇ ಸಂಪಾದನೆ ಮಾಡಿಕೊಂಡು ಮನೆಯಲ್ಲೂ ಇದ್ದಾಗ ಅವರ ಭೂಮಿನೂ ಉಳಿತದೆ. ಏನು ಪ್ರಾಡಕ್ಟ್ಸ್ ಅವರು ಡೆವಲಪ್ ಮಾಡ್ತಾರೆ ಅದನ್ನು ಡೆವಲಪ್ ಮಾಡಿಕೊಂಡು ಅವರು ಕೃಷಿಯಲ್ಲಿ ತೊಡಗಿಸ್ಕೊಬೋದು. ಅದರಲ್ಲಿ ಇವಾಗ ನಾವು ಬ್ಲ್ಯಾಕ್ ರೈಸ್ ಅಂತ ಶುರು ಮಾಡಿದ್ದೀವಿ ಮ್ಯಾಮ್, ಕಪ್ಪು ಅಕ್ಕಿ ಅಂತ. ಈ ಕಪ್ಪು ಅಕ್ಕಿದು ವಿಶೇಷತೆ ಏನಂದರೆ ಅದು ಹೈ ಇನ್ ಫೈಬರ್, ಲೋ ಇನ್ ಕೊಲೆಸ್ಟ್ರಾಲ್. ಅದರಲ್ಲಿ ನೀವು ಈಗ ನೋಡಿದ್ರೆ ನಾರ್ತ್ ಇಂಡಿಯಾ, ಈ ವೆಸ್ಟ್ ಬೆಂಗಾಲು ಅದರಲ್ಲಿ ತುಂಬ ಸೇವಿಸ್ತಾರೆ. ಈ ಅಬ್ರಾಡಲ್ಲಿ ಬ್ಲ್ಯಾಕ್ ರೈಸ್ ಅನ್ನೋ ಒಂದು ಕಾನ್ಸೆಪ್ಟ್, ಅದರಲ್ಲಿ ಮಿಲ್ಲೆಟ್ಸ್ ಇರ್ಬೋದು. ಈಗ ಬ್ಲ್ಯಾಕ್ ರೈಸಲ್ಲಿ ಮಿಲ್ಲೆಟ್ಸ್ ಮಾಡ್ತಾರೆ. ರಾಗಿ ಬಳಸೋರು ಈಗ ಬ್ಲ್ಯಾಕ್ ರೈಸ್ ಪೌಡ್ರ್ ಮಾಡಿ ದೋಸಾಗೆ ಯೂಸ್ ಮಾಡ್ಬೋದು. ಹೆಲ್ತ್ ಬೆನಿಫಿಟ್ಸಲ್ಲಿ ಇದು ತುಂಬ ಇದೆ ಮತ್ತು ಕ್ವೈಟ್ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಇದಕ್ಕೆ ಮಾರ್ಕೆಟಲ್ಲೂ ಒಳ್ಳೆ ಬೇಡಿಕೆ ಇದೆ, ರೇಟು ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಇದೆ. ಈ ವರ್ಷ ನಾವು ಆಲ್ಮೋಸ್ಟ್ ಒಂದು 300 ಹೆಕ್ಟೇರಲ್ಲಿ ಈ ಅಕ್ಕಿ ಬೆಳೆದಿದ್ದೀವಿ. ಸೊ ಅದರಲ್ಲಿ ನಾವು ಆ ರೈತರಿಗೆ, ಆ ಲೋಕಲ್ ರೈತರಿಗೂ ಫಂಡಿಂಗ್ಸ್ ಮಾಡಿ ಅವ್ರಿಗೆ ಲಾಭನೂ ಕಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಈಗ ನಮಗೊಂದು 100-150 ಅಪ್ಲಿಕೇಶನ್ಸ್ ಬಂದಿದೆ. ಏನಂತಂದರೆ ಜಾಗ ಇದೆ, ನಾವು ಮಾಡ್ತೀವಿ ಅಂತ. ಇದರಲ್ಲಿ ಒಂದು ಏನಂದರೆ ಎಂಪ್ಲಾಯ್ಮೆಂಟು ಆಗುತ್ತೆ ಮೇಡಮ್, ಮತ್ತು ಅವರ ಭೂಮಿ ಖಾಲಿ ಇರೋದ್ರಿಂದ ಅಲ್ಲಿ ಒಂದು ಕೃಷಿ ಚಟುವಟಿಕೆಗಳು ಶುರು ಆಗ್ತದೆ. ಮತ್ತು ಪ್ರಕೃತಿಗೂ ನಾವು ಎಲ್ಲೋ ಒಂದು ಕಡೆ ನಮ್ಮಿಂದ ಒಂದು ಎನ್ವೈರ್ಮೆಂಟಲ್ ಕಾಸ್ಗೆ ಹೆಲ್ಪ್ ಆಗುತ್ತೆ. ಇನ್ನು ವಾಟರ್ ಸೋರ್ಸು ಕೊಡಗು ಬಂದು ಮೇನ್ ವಾಟರ್ ಸೋರ್ಸ್ ಫಾರ್ KRS ಇರೋದ್ರಿಂದ ನಾವು ಗದ್ದೆ ಮಾಡೋದ್ರಿಂದ ವಾಟರ್ ಸೋರ್ಸು ಚೆನ್ನಾಗಿರುತ್ತೆ, ನ್ಯಾಚುರಲ್ ಹೆಬಿಟೇಟ್ಸು ಗ್ರೋ ಆಗುತ್ತೆ. ಡೆಫಿನೆಟ್ಲಿ. ಓಕೆ ಸರ್, ಇನ್ನು ನಿಮ್ಮ ಫುಡ್ ಪ್ರಾಡಕ್ಟ್ಸಲ್ಲಿ ಕಾಫಿ ಪೌಡರ್ ಏನಿದೆ ಅದು ಹೈಲೈಟೆಡ್ ಪ್ರಾಡಕ್ಟ್. ಬೇರೆಲ್ಲ ರೆಗ್ಯುಲರ್ ಕಾಫಿಗಿಂತ ಇದರ ವಿಶೇಷತೆ ಏನು? ಇದು ಹೇಗೆ ವಿಭಿನ್ನವಾಗಿದೆ ಮತ್ತು ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ? ಕಾಫಿ ಅಂದ ತಕ್ಷಣ ಈಗ ಆಫ್ಲೇಟ್ ಏನಾಗ್ತಾ ಇದೆ ಅಂದರೆ, ಓಕೆ ಕಾಫಿ ಕುಡಿಯೋದ್ರಿಂದ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಯಾಕಾಗುತ್ತೆ ಅಂದರೆ, ಒಂದು ಯಾವುದು ಟೂ ಮಚ್ ಇಸ್ ಟೂ ಬ್ಯಾಡ್. ನೀವು ಯಾವುದೇ ತಗೊಳ್ಳಿ, ಯಾವುದನ್ನು ನೀವು ಟೂ ಮಚ್ ಯೂಸ್ ಮಾಡಿದಾಗ ಅದು ಆಗುತ್ತೆ. ಆದರೂ ಆ ಹ್ಯಾಬಿಟ್ನ ಕೆಲವರಿಗೆ ಬಿಡೋಕ್ಕಾಗಲ್ಲ. ಯಾಕೆಂದರೆ ಯಾರೋ ಬಂದರು, ಒಂದು ಬೈಟು ಕಾಫಿ ಕುಡಿದೆ, ಇನ್ನೇ ಯಾರೋ ಬಂದರು ಬೈಟು ಕಾಫಿ ಕುಡಿದೆ ಅಂತೇಳಿ ಥ್ರೂಔಟ್ ದ ಡೇ ಒಂದು 7-8 ಕಾಫಿ ಕುಡಿಯೋರು ಸಹಿತ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಓಕೆ ಇವರಿಗೆ ಹಸಿವಾಗಲ್ಲ, ಇವರಿಗೆ ಅಸಿಡಿಟಿ ಆಗುತ್ತೆ, ಇವರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದು ಯಾಕಾಗತ್ತೆ ಅಂತ ಒಂದು ತಲೆಯಲ್ಲಿ ಓಡ್ತಾ ಇತ್ತು. ಇದಕ್ಕೇನಾದರೂ ರಿಪ್ಲೇಸ್ಮೆಂಟ್ ಕೊಡಬೇಕು. ಸೊ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಬೇಕು ವಿದೌಟ್ ಕಾಂಪ್ರಮೈಸಿಂಗ್. ಅವ್ರಿಗೇನು ಬೇಕು ಅದನ್ನು, ಓಕೆ ಆ ಟೇಸ್ಟ್ ಬೇಕು, ಬಟ್ ಆದರೆ ಅದನ್ನು ಬಿಡೋಕ್ಕಾಗಲ್ಲ. ಒಂದು ಹೆಲ್ದಿ ಸಬ್ಸ್ಟಿಟ್ಯೂಟ್ ಆಗಿ. ಅದೇ ಎಟ್ ದ ಸೇಮ್ ಟೈಮ್ ನನಗೆ ಇದು ಆರೋಗ್ಯದವನ್ನು ಸಹಿತ ಕಾಪಾಡ್ಕೋಬೇಕು ಅನ್ನೋದು. ಇದನ್ನೆಲ್ಲ ನೋಡಿ ನಾವು ಒಂದು ಕಾಫಿಯನ್ನು ಲಾಂಚ್ ಮಾಡಿದ್ದು. ಅದು 3-in-1 ಜಿನ್ಸೆಂಗ್ ಕಾಫಿ ಅಂತ ಹೇಳಿ. ಜಿನ್ಸೆಂಗ್ ಅಂದರೆ ಅಶ್ವಗಂಧ ಅಂತ ಏನು ಹೇಳ್ತೀವಿ ನಾವು, ಅದರದ್ದು ಡೆವಲಪ್ಡ್ ವರ್ಷನ್. ಇದು ಕೊರಿಯನ್ ಹರ್ಬ್. ಹೌದು, ಇದು ಕೊರಿಯನ್ ಹರ್ಬಲ್ ರೂಟ್ ಇದು ಆ್ಯಕ್ಚುಲಿ. ಸೊ ಅದನ್ನು ಬಳಸ್ಕೊಂಡು ನಾವು ಒಂದು ಕಾಫಿಯನ್ನು ತಯಾರು ಮಾಡಿ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಬಿಸಿ ನೀರು ಅಷ್ಟೇ ಬೇಕು, ಹಾಟ್ ವಾಟರ್ ಅಷ್ಟೇ ಬೇಕು, ಬೇರೆ ಏನೂ ಬೇಕಾಗಿಲ್ಲ ನಿಮಗೆ. ಸೊ ಇದು ಕಾಂಬಿನೇಷನ್ ಆಫ್ ಅರಬಿಕ್ ಅಂಡ್ ರೋಬಸ್ಟಾ. ಆಮೇಲೆ ಚಿಕೋರಿ ಇಲ್ಲ. ಚಿಕೋರಿ ಇಲ್ಲದ ಕಾಫಿನೇ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ಚಿಕೋರಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೆಲೆ ಜಾಸ್ತಿ, ಪ್ರೀಮಿಯಂ ಅಂತ ಮಾರಾಟ ಮಾಡ್ತಾರೆ. ಓಕೆ, ಪ್ರೀಮಿಯಂ ಆಗಿ ನಮ್ಮ ಹೆಲ್ತನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಆದರೂ ಇಟ್ ಈಸ್ ವೆಲ್ ಅಕ್ಸೆಪ್ಟೆಡ್ ಇನ್ ದ ಮಾರ್ಕೆಟ್. ಬಟ್ ಏನು ಮಾಡೋದು, ಇದೆಲ್ಲ ಹೋಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಅದಕ್ಕೆ ಒಂದು ನಮ್ಮಿಂದ ಏನು ಸಾಧ್ಯವೋ ಅದನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ಆ ದೃಷ್ಟಿಯಿಂದ ಈ ಕಾಫಿಯನ್ನು ಲಾಂಚ್ ಮಾಡಿರೋದು. ಇದಕ್ಕೆ ಮಿಲ್ಕ್ ಯೂಸ್ ಮಾಡಲ್ಲ, ಇದು ವೇಗನ್. ಹಾಗಂತ ಹೇಳಿ ಬ್ಲ್ಯಾಕ್ ಕಾಫಿನ ಅಲ್ಲ, ನಿಮಗೆ ಮಿಲ್ಕ್ ಕಾಫಿ ಥರನೇ ಕಾಣಿಸುತ್ತೆ.
ಅದೇ ಟೇಸ್ಟ್ ಬರುತ್ತೆ. ನಾನ್ ಡೈರಿ ಕ್ರೀಮರ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲಾಂಟ್ ಮಾಡ್ತೀವಿ. ಓಕೆ, ಸೊ ಅದರಿಂದ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಟಿಸ್ ಆಗೋದಿಲ್ಲ. ಓಕೆ, ರೈಟ್. ಇದರಲ್ಲಿ ಜಿನ್ಸೆಂಗ್ ಇರೋದ್ರಿಂದ ನಿಮಗೆ ಮೆಮೊರಿ ಬೂಸ್ಟ್ ಆಗುತ್ತೆ, ಆಮೇಲೆ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ, ಕಂಪ್ಲೀಟ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಆಮೇಲೆ ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ. ಯಾರಿಗಾದರೂ ಇನ್ನೇನು ಬಾರ್ಡರ್ನಲ್ಲಿದೆ ಥೈರಾಯ್ಡ್ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ಬರ್ದೇದಾಗ ನೋಡ್ಕೊಳ್ಳುತ್ತೆ. ಆಮೇಲೆ ಯಾರಿಗಾದ್ರು ಥೈರಾಯ್ಡ್ ಇದೆ ಅಂತ ಆದರೆ ಒಂದು 3 months ಕರೆಕ್ಟಾಗಿ ಡೈಲಿ 2 ಕಾಫಿ ಕುಡಿದ್ರೆ ಅದನ್ನ ಕಂಟ್ರೋಲಲ್ಲಿ ಇಡುತ್ತೆ, ಫರ್ದರ್ ಡ್ಯಾಮೇಜ್ ಆಗದಿದ್ದಾಗ ನೋಡ್ಕೊಳ್ಳುತ್ತೆ. ಸೊ ಈ ಥರ ಒಂದು ಕಾಫಿ ಆಲ್ ಇನ್ ಒನ್ ಅಂತ ಹೇಳಿ. ಸೊ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಅಲ್ಲದೆ ಈಗ ರೆಗ್ಯುಲರ್ ಕಾಫಿಯನ್ನು ನೀವು ಮಾಡಿ ಇಟ್ಟು ಒಂದು ವೇಳೆ ಮರ್ತೋಗ್ಬಿಟ್ರೆ ಕುಡಿದೆ, ಒಂದು 2 hours ಮೇಲೆ ಕುಡಿದ್ರೆ ಅದು ಪಾಯ್ಸನ್, ಕುಡಿಬಾರ್ದು. ಇದನ್ನು ನೀವು ನಮ್ಮ ಕಾಫಿಯನ್ನು 5 hours ಇಡಿ, ಏನೂ ಆಗೋದಿಲ್ಲ. ನೀವು ಬೇಕಾದರೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ, ಅದನ್ನೇ ಕುಡಿಬೋದು. ನಿಮಗೆ ಯಾವುದೇ ರೀತಿ ಹೆಲ್ತ್ ಸೈಡ್ ಇಫೆಕ್ಟ್ ಆಗೋದಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ಇದನ್ನು ಕೋಲ್ಡ್ ಕಾಫಿ ಸಹಿತ ಮಾಡ್ಕೊಂಡು ಕುಡಿಬೋದು. ಜಿನ್ಸೆಂಗ್ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಕುಡಿಬೋದು. ಒಂದು ಸ್ವಲ್ಪ ಕೋಲ್ಡ್ ಹಾಲು, ಓಕೆ, ಆಮೇಲೆ ಒಂದು ಸ್ವಲ್ಪ ಯಾವುದು ಬೇಕು ನಿಮಗೆ, 1 ಕಪ್ ಐಸ್ ಕ್ರೀಮ್, ಆಮೇಲೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕು ತಗೊಳ್ಳಿ, ಮಿಕ್ಸಿಗೆ ಹಾಕಿ 2 ರೌಂಡ್ ಹಾಕಿ 10 ನಿಮಿಷ ಫ್ರಿಜ್ಜಲ್ಲಿ ಇಡಿ, ಕುಡೀರಿ. ಮಿಲ್ಕ್ ಶೇಕ್ ಇಸ್ ರೆಡಿ. ಸೊ ಮಕ್ಕಳಿಗೆಲ್ಲ ಇದು ಯೂಸ್ ಆಗುತ್ತೆ. ಆಮೇಲೆ ಎಲ್ಲ ಏಜ್ನವರು ಕುಡಿಬೋದು, ಅಬೌವ್ 5 years ಯಾರು ಬೇಕಾದ್ರೂ ಕುಡಿಬೋದು. ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಒಂದು ಕಿಕ್ ಅಂತ ಖಂಡಿತ ಕೊಡುತ್ತೆ, ಪ್ಲಸ್ ಆರೋಗ್ಯ ಕಾಪಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. 2 ರಿಂದ 3 ಕಾಫಿ ಒಳ್ಳೆಯದು ಆರೋಗ್ಯಕ್ಕೆ. ಯಾವುದೇ ನೀವು ಇಂಟೇಕ್ ತಗೊಂಡ್ರು ಒಂದು ಲಿಮಿಟೇಷನ್ ಅಂತ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯವೇ ಭಾಗ್ಯ. ವಿದೌಟ್ ಕಾಂಪ್ರಮೈಸಿಂಗ್ ಇದು ಯಾವುದಕ್ಕೂ ಇಲ್ಲ ನನಗೆ ಅದು ಬೇಡ ಇದು ಬೇಡ ಅಂತ ಬಿಡೋ ಬದಲು ಇದನ್ನು ಒಂದು ನಿಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ, ಸ್ವಲ್ಪ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಂಥ ಕಾಫಿಯನ್ನು ನೀವು ಯೂಸ್ ಮಾಡಿ ಎಂಜಾಯ್ ಮಾಡ್ಬೋದು. ಹೆಲ್ತನ್ನು ಸಹಿತ ಎಟ್ ದ ಸೇಮ್ ಟೈಮ್ ಚೆನ್ನಾಗಿ ಇಟ್ಕೊಳ್ಬೋದು. ಆ್ಯಂಡ್ ಇದು ನಾವು ಆನ್ಲೈನಲ್ಲಿ ಸಹಿತ ಇದ್ದೀವಿ, ಅಮೆಜಾನಲ್ಲಿ ಇದ್ದೀವಿ, ಫ್ಲಿಪ್ಕಾರ್ಟಲ್ಲಿದ್ದೀವಿ, ನಮ್ಮದೇ ಪೋರ್ಟಲ್ ಇದೆ, ಎಲ್ಲಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಏನಂದರೆ ನಾವು ಇಂಡಿಯಾ ಪೋಸ್ಟ್ ಆಫೀಸ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವ ನೀವು ವಿಲೇಜಿಗೆ ಹೇಳಿ ಇಂಡಿಯಾದಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಓಕೆ, ಸೊ ಇದು ಅಡಿಕ್ಷನ್ ಅನ್ನೋದಕ್ಕಿಂತ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಎಲ್ಲರಿಗೂ ಬೇಕಾಗೇ ಇರುತ್ತೆ. ಕಾಫಿ ಪ್ರಿಯರ್ಗಂತೂ ಇದು ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ಇವನ್ ಟೀ ಪ್ರಿಯರ್ ಸಹಿತ ಕಾಫಿ ಸ್ವಿಚ್ ಆದವರು ಇದ್ದಾರೆ ನಮ್ಮಲ್ಲಿ, ತುಂಬಾ ಜನ ಇದ್ದಾರೆ. ಎಸ್, ನೈಸ್. ಓಕೆ, ಶರಣ್ ಸರ್, ಈಗ ಫುಡ್ ಬಿಸ್ನೆಸ್ ಅಥವಾ ಒಂದು ಕ್ಲಸ್ಟರ್ ಬಿಲ್ಡಿಂಗ್ ಅಂತ ಬಂದಾಗ ಎಸ್ಪೆಷಲಿ ಮಹಿಳೆಯರು, ಅದರಲ್ಲೂ ಹೋಮ್ ಮೇಕರ್ಸ್ಗೆ ನೀವು ಏನು ಸಲಹೆ ಕೊಡ್ತೀರಾ? ಯಾಕಂದರೆ ತುಂಬ ಜನ ಮಹಿಳೆಯರಿಗೆ ಏನು ಮನೆಯಲ್ಲೇ ಒಂದು ಆಹಾರ ಉತ್ಪನ್ನಗಳನ್ನ ನಾವು ತಯಾರಿಸ್ತೀವಿ, ಆದರೆ ಅದನ್ನು ಪ್ರಮೋಟ್ ಮಾಡೋದು ಹೇಗೆ, ಮಾರ್ಕೆಟಿಂಗ್ ಹೇಗೆ, ಸೆಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಮತ್ತು ನಾಲೆಡ್ಜ್ ಎರಡೂ ಇರೋದಿಲ್ಲ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಮತ್ತು ನೀವು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಂಪನಿ ಕಡೆಯಿಂದ? ನಮ್ಮ ಈಗ ಫುಡ್ ಕ್ಲಸ್ಟರ್ಸ್ ಅಂದಾಗ ಈಗ ಹೋಮ್ ಮೇಕರ್ಸ್ ಅಂದರೆ ಮನೆಯಲ್ಲೇ ಮನೆಯಿಂದನೇ ಅವರು ಮನೆಯಲ್ಲಿ ಒಂದು ಉಪ್ಪಿನಕಾಯಿ ಆಗಿರ್ಬೋದು, ಯಾವುದೇ ಒಂದು ಹೋಮ್ ಪ್ರಾಡಕ್ಟ್ಸ್ನ ಮಾಡಿದಾಗ ಫಸ್ಟು ಅವ್ರಿಗೆ ಪ್ರಾಬ್ಲಮ್ ಬರೋದೇ ಮಾರ್ಕೆಟಿಂಗ್. ಯಾಕಂದರೆ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲದೆ ನೀವು ಎಷ್ಟೇ ರೆಡಿ ಮಾಡಿದ್ರು ಯಾರು ಗ್ರಾಹಕರಿಲ್ಲ ಅಂದರೆ ನೀವು ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಮೇಡಮ್, ಅವರು ಫಸ್ಟ್ ಆಫ್ ಆಲ್ ಅವ್ರದ್ದೊಂದು ಪ್ರಾಡಕ್ಟ್ಸ್ನ ಫಸ್ಟ್ ಅವರ ವಿಲೇಜಲ್ಲಿ ಪ್ರಮೋಟ್ ಮಾಡಬೇಕಾಗ್ತದೆ. ವಿಲೇಜಲ್ಲಿ ಒಂದು ಶ್ರೀಶಕ್ತಿ ಅಂತ ಮುಂಚೆ ಎಲ್ಲ ಇತ್ತು, ಅದೇ ಥರ ಅವರೊಂದು ಕ್ಲಸ್ಟರ್ ಮಾಡಿಕೊಂಡ್ರೆ, ಸೊಸೈಟಿ ಮೂಮೆಂಟಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ, ಒಂದು 5 ಜನ ಸೇರಿಕೊಂಡು ಒಂದಿಷ್ಟು ಹಪ್ಪಳ ಮಾಡೋದು, ಒಂದು 5 ಜನ ಸೇರಿಕೊಂಡು ಇಷ್ಟು ಉಪ್ಪಿನಕಾಯಿ ಮಾಡೋದು. ಸೊ ಆ ವಿಲೇಜಲ್ಲಿ ಅವರು ಎಸ್ಟಾಬ್ಲಿಷ್ಮೆಂಟ್ ಆದರೆ ಅವ್ರ ಪ್ರಾಡಕ್ಟ್ ಸ್ವಲ್ಪ ಅವ್ರಿಗೆ ಫುಡ್ ಬಿಸ್ನೆಸ್ಸಲ್ಲಿ ಅವ್ರ ಪ್ರಾಡಕ್ಟ್ಗೆ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅಂದರೆ ದೇರ್ ಆರ್ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಫಸ್ಟು ಅವರು ಮಾಡಬೇಕಾಗಿರೋದು ಯಾವುದೇ ಪ್ರಾಡಕ್ಟ್ ಮಾಡಿದ್ರು ಅವ್ರಿಗೆ FSSAI ಸರ್ಟಿಫಿಕೇಷನ್ಸ್ ಇರಬೇಕು. ಗೌರ್ಮೆಂಟಿಂದ ಫುಡ್ ಆ್ಯಂಡ್ ಸೇಫ್ಟಿ ಮೆಷರ್ಸ್ನ ನೀವು ಸರ್ಟಿಫಿಕೇಟ್ ಅಪ್ಲೈ ಮಾಡಿಕೊಂಡ್ರೆ, ಮತ್ತು CFTR ಅಲ್ಲಿ ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿಸಿ ಅವರು ಕಾಮರ್ಸ್ ಸೈಟ್, ಇವಾಗ ನಿಮಗೆ ಕಾಮರ್ಸ್ ಸೈಟಲ್ಲಿ ತುಂಬ ಗ್ರಾಹಕರು ಸಿಗ್ತಾರೆ. ಆ ಗ್ರಾಹಕರು ಸಿಗಬೇಕಂದ್ರೆ ನಿಮಗೆ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರೂರಲ್ ಮಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ರೂರಲ್ ಮಾರ್ಟ್ ಅಂದರೆ ಈಗ ತುಂಬ ಜನಕ್ಕೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರೋದಿಲ್ಲ, ಯಾವ ಥರ ನಾನು ಪ್ರಮೋಟ್ ಮಾಡ್ಬೋದು, ನಂದು ಈ ಪ್ರಾಡಕ್ಟ್ನ ಯಾವ ಥರ ನಾನು 5 ಬ್ಯಾಚ್ ಮಾಡಿರ್ತೀನಿ, 5 ಬಾಕ್ಸ್ ಮಾಡಿರ್ತೀನಿ, 5 ಬಾಕ್ಸ್ನ ನಾನು ಕಾಮರ್ಸಲ್ಲಿ ಮಾರ್ಬೋದಾ? ಈಗ 5 ಬಾಕ್ಸ್ ನಾನು ಕಾಮರ್ಸಲ್ಲಿ ಹಾಕಿದ್ರೆ 5 ಆರ್ಡ್ರ್ ಬಂತು, 6ನೇ ವ್ಯಕ್ತಿಗೆ ನಾವು ಕೊಡೋಕ್ಕಾಗೋದಿಲ್ಲ. ಸೊ ಅವಾಗ ಏನಾಗ್ತದೆ, ನೀವು ಒಂದು ಕ್ಲಸ್ಟರ್ ಡೆವಲಪ್ ಮಾಡಿಕೊಂಡು 10 ಮಹಿಳೆಯರು 100 ಮಹಿಳೆಯರನ್ನ ಆಗಿ ಬೆಳೆಸ್ಬೋದು. ಸೊ ಅದು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಈಗ ಒಂದು ಪಿಕ್ಕಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಸೀರೀಸಲ್ಲಿ ಒಂದು 100 ಬ್ಯಾಚ್ ಮಾಡ್ಬೋದು. 100 ಬ್ಯಾಚ್ ಮಾಡಿ ರೂರಲ್ ಮಾರ್ಟ್ ಅಂತ ಮಾಡಿಕೊಂಡ್ರೆ
ನಿಮಗೆ ಫಂಡಿಂಗ್ ಇರುತ್ತೆ. ಈಗ ನಮ್ಮ ಬೇಸಿಕ್ಲಿ ನಬಾರ್ಡ್ ಅಂತ ಲೋಕಲ್ ಫಿನಾನ್ಸಿಂಗ್ ಇದೆ, ನಿಮಗೆ ಕಾರ್ಪೊರೇಷನ್ಸ್ ಬ್ಯಾಂಕ್ಸಲ್ಲಿ ಫಂಡಿಂಗ್ ಬರ್ತದೆ, ಮಹಿಳಾ ಉದ್ಯೋಗರಿಗೆ ಲಾಟ್ ಆಫ್ ಸ್ಟಾರ್ಟಪ್ ಲೋನ್ಸ್ ಇದೆ. ಸೊ ಇಂಡಿಪೆಂಡೆಂಟ್ ಆಗಿ ಬದುಕಬೇಕನ್ನೋ ಎಷ್ಟೋ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ನಾನು ಏನು ಸಾಧಿಸೋಕ್ಕಾಗ್ತಾ ಇಲ್ಲ, ನಾನು ಏನು ಅರ್ನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಸ್ಮಾಲ್ ಬ್ಯಾಚಲ್ಲಿ ಅವರು ಪ್ರಾಡಕ್ಟ್ನ ಡೆವಲಪ್ ಮಾಡಿಕೊಂಡು ಈ ಥರ ಕ್ಲಸ್ಟರಲ್ಲಿ ಒಂದಿಷ್ಟು ಜನನ ಸೇರಿಸ್ಕೊಂಡು, ಅದು ಯಾವುದೇ ರೀತಿ ಪ್ರಾಡಕ್ಟ್ ಆಗಿರ್ಬೋದು ಮೇಡಮ್. ಈಗ ಒಂದು ಚಟ್ನಿ ಪೌಡ್ರ್ ಆಗಿರ್ಬೋದು, ಇಲ್ಲಾಂದರೆ ಅವರು ಅಂದರೆ ಒಂದು ಯಾವುದೇ ಮಸಾಲ ಪೌಡ್ರ್ ರೆಡಿ ಮಾಡ್ಬೋದು, ಜಾಮ್ ಮಾಡ್ಬೋದು, ಸ್ಕ್ವಾಷಸ್ ಮಾಡ್ಬೋದು. ಲೋಕಲಲ್ಲಿ ಒಂದು ರೂರಲ್ ಮಾರ್ಟ್ ಅಂತ ಇಟ್ಕೊಳ್ಳಿ ವಿಲೇಜಲ್ಲಿ. ಯಾಕಂದರೆ ಪಾಸ್ ಬೈ ಹೋಗೋರಿಗೆ ನಿಮ್ಮ ಮಾರ್ಟಿಂದ ತೊಗೊಳೋಕ್ಕೆ ತುಂಬ ಈಸಿ ಆಗ್ತದೆ. ನೀವೊಂದು 100 ಜನ 100 ಬ್ಯಾಚ್ ಮಾಡಿದ್ರೆ ಅಲ್ಲಿ 1000 ಪ್ರಾಡಕ್ಟ್ ರೆಡಿ ಆಗ್ತದೆ. 1000 ಪ್ರಾಡಕ್ಟು ನೀವು ಕಾಮರ್ಸಲ್ಲಿ ಬಂದಾಗ ನಿಮಗೆ ಅದರಲ್ಲಿ ರೆವಿನ್ಯೂ ಜನ್ರೇಟ್ ಆಗ್ತದೆ. ಫಸ್ಟ್ ಮಾಡಬೇಕಾಗಿರೋದು ಅವರಿಷ್ಟೇ, ಒಂದು ಕ್ಲಸ್ಟರ್ ಡೆವಲಪ್ ಮಾಡ್ಕೋಬೇಕು. ಕ್ಲಸ್ಟರಲ್ಲಿ ಇಷ್ಟು ಮಹಿಳೆಯರನ್ನು ಸೇರಿಸ್ಕೊಂಡು ಅವರು ಯಾವ ಪ್ರಾಡಕ್ಟ್ ಮಾಡ್ತೀನಿ ಅನ್ನೋದನ್ನ ಫಸ್ಟು ಅವರು ಡಿಸೈಡ್ ಮಾಡಿಕೊಂಡು FSSAI ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿಕೊಂಡ್ರೆ ಫುಡ್ ಆ್ಯಂಡ್ ಸೇಫ್ಟಿಗೆ ಅದೊಂದು ಸರ್ಟಿಫಿಕೇಟ್ ಬಂದ ಮೇಲೆ ಅವ್ರದ್ದು CFTR ಅಲ್ಲಿ ಸ್ಯಾಂಪಲ್ ಟೆಸ್ಟ್ ಮಾಡಿಕೊಂಡು ಅಮೆಝಾನಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅವ್ರದ್ದೇ ಓನ್ ಪೋರ್ಟಲ್ ಮಾಡ್ಕೋಬೋದು. ಟೂರಿಸ್ಟ್ ಪ್ಲೇಸಸಲ್ಲಿ ಇವಾಗ ನಾವು ಕೊಡಗು ಅಂದರೆ ಅದು ಮೇನ್ಲಿ ಫಾರ್ ಟೂರಿಸ್ಟ್ ಪ್ಲೇಸಸ್. ಈಗ ನಮ್ಮ ಹತ್ರ ಇವಾಗ 850 ಮಹಿಳೆಯರು ವರ್ಕ್ ಮಾಡ್ತಾ ಇದ್ದಾರೆ. 850 ಜನ 850 ಬ್ಯಾಚಸ್ ಆಗಿ ರೂರಲ್ ಮಾರ್ಟಿಗೆ ತಂದು ಕೊಡ್ತಾರೆ. ರೂರಲ್ ಮಾರ್ಟ್ ಇರ್ಬೋದು, ಲೋಕಲ್ ರೆಸಾರ್ಟ್ಸಲ್ಲಿ ಇವ್ರ ಪ್ರಾಡಕ್ಟ್ಸ್ ಇಡ್ತೀವಿ. ಯಾಕಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ನ್ಯಾಚುರಲ್ ಆ್ಯಂಡ್ ಇಟ್ ಈಸ್ ಕನ್ಸ್ಯೂಮಬಲ್. ಇಂಥ ಪ್ರಾಡಕ್ಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ ಆ್ಯಂಡ್ ಪ್ರೈಸು ಕೂಡ ಇವರಿಗೆ ತುಂಬ ಒಳ್ಳೆ ಪ್ರೈಸ್ ಸಿಗ್ತದೆ. ಈಗ ನಾವು ಯಾವುದೇ ಪ್ರಿಸರ್ವೇಟಿವ್ ಪ್ರಾಡಕ್ಟ್ಸ್ ತಿನ್ನೋದ್ರಿಂದ ಈಗ ಆರೋಗ್ಯದ ಮೇಲೆ ಯಾವುದೇ ಇದ್ರೂ ಇವತ್ತು ಹೆಲ್ತ್ ಕಾನ್ಷಿಯಸ್ ತುಂಬ ಜನಕ್ಕೆ. ಡಾಕ್ಟ್ರು ಏನಾದರೂ ಲೈವ್ ಬಂದ್ಬಿಟ್ಟು ನೀವು ಇದನ್ನೇ ತಿನ್ನಿ ಅಂದರೆ ಜನ ಅದನ್ನೇ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನೇ ನಾವು ಏನು ಮಾಡ್ಕೋಬೇಕು, ಅಡ್ವಾಂಟೇಜಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅಡ್ವಾಂಟೇಜ್ ಏನಂದರೆ ಈಗ ಈ ಕಾಫಿ ಸರ್ ಇಲ್ದಂಗೆ ಕಾಫಿ ಪೌಡ್ರ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ, ಈಗ ಟೀಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಅರೇಕ ಅಂದರೆ ಅಡಿಕೆಯಿಂದ ಮಾಡಿರೋ ಟೀ ಅವರು ಸಕ್ಸಸ್ ಆಗಿರೋರು ನೋಡಿದ್ದೀರ. ಸೊ ನಿಮ್ಮ ವಿಲೇಜಲ್ಲಿ ನಿಮಗೆ ಯಾವ ಪ್ರಾಡಕ್ಟು ಅತಿ ಹೆಚ್ಚಾಗಿ ಸಿಗ್ತದೆ, ಈಗ ಆ ಹೆಚ್ಚಾಗಿ ಸಿಗೋದನ್ನ ನೀವು ಅಡ್ವಾಂಟೇಜ್ ಮಾಡಿಕೊಂಡು ನೀವು ಕ್ಲಸ್ಟರ್ ಡೆವಲಪ್ಮೆಂಟ್ ಮಾಡಿಕೊಂಡು ಸೊಸೈಟಿ ಮೂವ್ಮೆಂಟ್ ಪ್ರಕಾರ ಮಾಡ್ಕೊಂಡು ಹೋದರೆ ನೀವು ಬಿಸ್ನೆಸ್ಸಲ್ಲಿ ಖಂಡಿತವಾಗ್ಲೂ ಲೋನ್ಸ್ ಅವೈಲಬಿಲಿಟಿ ಇದೆ. ಮತ್ತು ನೀವು ಡೆವಲಪ್ ಆಗಿ ನೀವು ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರೆ, ಅದು ಒಂದು ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ನಗುತ್ತಾ ಇದ್ದರೆ ಸಮಾಜವು ನಗುತ್ತದೆ, ಸಮಾಜವು ಮುಂದೆ ಹೋಗ್ತದೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾವುದೇ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ನನಗೆ ಯಾವುದೇ ಸಪೋರ್ಟ್ ಇಲ್ಲ ಅಂದರೆ ಅದಕ್ಕೆ ಬೇಜಾರು ಪಡ್ದೇನೆ ಅವರೇ ಅಕ್ಕಪಕ್ಕ ಜನಗಳನ್ನು ಸೇರಿಸ್ಕೊಂಡು ಕ್ಲಸ್ಟರ್ ಡೆವಲಪ್ ಮಾಡಿಕೊಂಡು ಮಾಡುವಂಥ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ. ಅದಕ್ಕೆ ತುಂಬ ಅವಕಾಶಗಳಿದೆ ಗೌರ್ಮೆಂಟಲ್ಲಿ. ನೀವು ಲೋಕಲ್ ಪಂಚಾಯಿತಿಯಿಂದ ಹಿಡಿದು ಎಲ್ಲಿ ಬೇಕಾದರೂ ಹೋದ್ರೂ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅವೈಲಬಿಲಿಟಿ ಇದೆ. ಸ್ಮಾಲ್ ಬ್ಯಾಚಸಲ್ಲಿ ಶುರು ಮಾಡಿ ಲಾರ್ಜ್ ಬ್ಯಾಚಸಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸರ್, ಈಗ ಸ್ಪೋರ್ಟ್ಸ್ ಅಥವಾ ಫಿಟ್ನೆಸ್ ಇಂಡಸ್ಟ್ರಿ ಅಂತ ಬಂದರೆ ಅಲ್ಲಿ ಪ್ರೋಟೀನ್ ಕನ್ಸಪ್ಷನ್ ಏನಿದೆ, ಅಂದರೆ ಒಂದು ಪ್ರೋಟೀನ್ ಪೌಡರ್ ಅಂತ ಏನು ಕನ್ಸ್ಯೂಮ್ ಮಾಡ್ತಾರೆ ಅದು ಕಾಮನ್ ಅಂತ ಹೇಳ್ಬೋದು. ಮತ್ತು ಈಗ ಅದು ಒಂದು ಮ್ಯಾಂಡೇಟ್ರಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ವೇ ಪ್ರೋಟೀನ್ನ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೋಟೀನ್ ಪೌಡರ್, ನಿಮ್ಮ ಫುಡ್ ಪ್ರಾಡಕ್ಟಲ್ಲೂ ನೀವು ಪ್ರೋಟೀನ್ ಪೌಡರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಅದು ಯಾವ ರೀತಿ ಡಿಫ್ರೆಂಟ್ ಆಗಿದೆ, ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ? ಈಗ ನಾವು ಯಾವ ಪ್ರೋಟೀನ್ ಅವ್ರ ಪ್ರೋಟೀನ್ ಸರಿ ಇಲ್ವಾ ಅಥವಾ ಅವರ ಪ್ರೋಟೀನ್ ಪೌಡರ್ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನಮ್ಮ ಬಾಡಿಗೆ ಯಾವ ಪ್ರೋಟೀನ್ ಪೌಡರ್ ಯಾಕೆ ಬೇಕನ್ನೋದು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ. ಇದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಒಂದು ಪ್ರೋಟೀನ್ ಪೌಡರ್ನ ಲಾಂಚ್ ಮಾಡಿರೋದು. ಈ ಪ್ರೋಟೀನ್ ಪೌಡರ್ ವಿಶೇಷತೆ ಏನು ಅಂದರೆ ಎಲ್ಲ ಸೀಡ್ಸನ್ನು ಯೂಸ್ ಮಾಡಿರೋದು. ಈಗ ನಿಮಗೆ ಹೀರೆಕಾಯಿ ಬೀಜ ಇದೆ, ಕುಂಬಳಕಾಯಿ ಬೀಜ ಇದೆ, ಚೀನಿಕಾಯಿ ಬೀಜ ಇದೆ, ಆಮೇಲೆ ಅಗಸೆ ಬೀಜ ಇದೆ. ಈ ಬೀಜಗಳನ್ನೇ ಯೂಸ್ ಮಾಡಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ 9 months ಸೆಲ್ಫ್ ಲೈಫ್ ಸಹಿತ ಕೊಡ್ತೀವಿ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು. ಇದಕ್ಕೆ ಹಳ್ಳಿನಲ್ಲಿ ಬೆಲೆನೇ ಇಲ್ಲ, ಯಾಕಂದರೆ ಬಿಸಾಕ್ತಾರೆ. ಓಕೆ, ಆದರೆ ಈಗ ಅದಕ್ಕೆ ಬೆಲೆ ಬರ್ತದೆ. ಆದರೆ ನಮ್ಮ ಪ್ರತಿಯೊಂದು ಏನು ನಮ್ಮ ದೇಶದಲ್ಲಿ ಬೆಳಿತೀವಿ, ಪ್ರತಿಯೊಂದು ಬೆಳೆಗೆ ಏನು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ತುಂಬ ಅದರದ್ದು ಈಗ ಒಂದು ಪ್ರಜ್ಞೆ ಜನರಲ್ಲಿ ಮೂಡ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಯಾಕೆ ನಾವು ಯೂಸ್ ಮಾಡಬಾರ್ದು ಅಂತ ಒಂದು ಥಾಟ್ ಪ್ರೊಸೆಸ್ ಓಡ್ತಾ ಇತ್ತು. ಎಟ್ ದ ಸೇಮ್ ಟೈಮ್ ಏನಾಗ್ತಾ ಇತ್ತು ಅಂದರೆ, ಈಗ ನೀವು ಸ್ವಲ್ಪ 45-50 ವರ್ಷ ಆದವ್ರನ್ನ ಪ್ರೋಟೀನ್ನ ತುಂಬ ಪ್ರೋಟೀನ್ ಪೌಡರ್, ವೇ ಪ್ರೋಟೀನ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರೋಟೀನ್ ಪೌಡರ್ ಯೂಸ್ ಮಾಡಿದವ್ರನ್ನ ಕೇಳಿ ಅವ್ರ ಸಮಸ್ಯೆ ಏನು ಅಂತೇಳಿ. ಅವರಿಗೆ ಮೊಳಕಾಲು ಕೆಳಗಡೆ ತುಂಬ ನೋವಾಗತ್ತೆ, ಮಸಲ್ ಕ್ಯಾಚ್ ಆಗುತ್ತೆ. ಈ ಮಸಲ್ ಕ್ಯಾಚ್ ಹೇಗಿರುತ್ತೆ ಅಂದರೆ ಅದಕ್ಕೆ ಯಾವುದು ಔಷಧಿ ಇಲ್ಲ. ಆ ಇದಕ್ಕೆ ಸಿಚುವೇಶನ್ಗೆ ಹೋಗ್ತಾರೆ.
ಈಗ ಯಾವುದೋ ಕ್ಯಾನ್ಸರು ಈಗ ಲಾಸ್ಟ್ ಸ್ಟೇಜ್ನಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ ಲಾಸ್ಟ್ ಸ್ಟೇಜಿಗೆ ಹೋಗಿಬಿಡ್ತಾರೆ. ಅದರಿಂದ ರಿಕವರಿ ಮಾಡೋದು ಭಾಳ ಕಷ್ಟ. ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಬೇಕಾಗತ್ತೆ, ಸಿಕ್ಕಾಪಟ್ಟೆ ಫುಡ್ಡಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಡಯಟ್ಸ್ ಮಾಡಬೇಕಾಗತ್ತೆ, ಭಾಳ ಕಷ್ಟ ಆಗುತ್ತೆ, ಓಡಾಡೋಕ್ಕಾಗಲ್ಲ. ಇದು ಬೇಕು, ಸಪೋರ್ಟ್ ಬೇಕು. ಅಂಥವ್ರನ್ನ ನಾವು ನೋಡಿದ್ದೀವಿ. ಸೊ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡಿ ಅವ್ರ ಹತ್ರ ಮಾತಾಡಿದಾಗ ಅವ್ರದ್ದು ಎಲ್ಲ ಅನುಭವ ಹೇಳಿದರು. ಹೇಗಾಯಿತು, ಯಾವ ಥರ ಡೆವಲಪ್ ಆಯಿತು, ಏನು ನಾನು ಫುಡ್ ಹ್ಯಾಬಿಟ್ಸ್ ಇತ್ತು ನಂದು, ನಾನು ಯಾಕೆ ಅದನ್ನ ಮಾಡ್ತಾ ಇದ್ದೆ ಅಂತ ಹೇಳಿ. ಅವರೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಬ್ಬರು ನೋಡಿ ನಾನು ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಎಲ್ಲ ತುಂಬ ವೇ ಪ್ರೋಟೀನ್ಸ್ನೆಲ್ಲ ಯೂಸ್ ಮಾಡಿ ಅವರು ಆ ಒಂದು ಏಜ್ ಆದ ನಂತರ ಅದರದ್ದು ಸೈಡ್ ಇಫೆಕ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗಿದ್ದು ಯಾಕೆ ಈ ಪ್ರೋಟೀನನ್ನು ಎಕ್ಸಸ್ ಆಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ನಾವು ಆ್ಯಸ್ ಎ ರಿಪ್ಲೇಸ್ಮೆಂಟ್ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಈ ಐಡಿಯಾ ಬಂದಿರೋದು. ಸೊ ಇದನ್ನು ತುಂಬ ನಾವು R&D ಎಲ್ಲ ಮಾಡಿ ಒಂದು ಫಿನಿಶ್ಡ್ ಪ್ರಾಡಕ್ಟ್ ತರುವಾಗ ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಅಕ್ಸೆಪ್ಟೆನ್ಸ್ ತುಂಬ ಚೆನ್ನಾಗಿದೆ. ಓಕೆ, ಈಗ ಸ್ಪೋರ್ಟ್ಸಲ್ಲಿ ಬೇಕು, ಅವರಿಗೆ ರೆಗ್ಯುಲರ್ ಆಗಿ ಬೇಕಾಗತ್ತೆ ಇದು. ಯಾಕೆಂದರೆ ಫುಡ್ಡಲ್ಲಿ ಎಲ್ಲದೂ ಸಿಗಲ್ಲ. ಆಗಲೇ ಹೇಳಿದಾಗೆ ಎಲ್ಲ ನಿಮಗೆ ಪ್ರೋಟೀನು ಅಥವಾ ವೈಟಮಿನ್ಸು, ಕ್ಯಾಲ್ಸಿಯಮ್ಸ್ ಎಲ್ಲದೂ ಸಿಗೋದಿಲ್ಲ, ಕೊರತೆ ಇದೆ. ಹಾಗಾಗಿ ಅವರು ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಈ ಜಿಮ್ಮಿಗೆ ಹೋಗೋವಂಥವ್ರು, ಓಕೆ, ಅವರಿಗೂ ಯಾಕೆಂದರೆ ಎಲ್ಲೋ ಒಂದು ಕಡೆ ಒಂದು ಏಜಲ್ಲಿ ಅದ್ರದ್ದು ತುಂಬ ಇಂಪ್ಯಾಕ್ಟ್ ಇರುತ್ತೆ. ನಾನು ಬಾಡಿ ಬಿಲ್ಡ್ ಮಾಡಬೇಕು ಅಂತೇಳಿ ಬಾಡಿ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಬಾಡಿ ಬಿಲ್ಡ್ ಮಾಡಿದ ನಂತರ ಒಂದು ಮೇಂಟೈನ್ ಮಾಡಬೇಕು, ಇನ್ನೊಂದು ಮೇಂಟೈನ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗತ್ತೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಪ್ರೋಟೀನ್ ಪೌಡರ್ನ ಲಾಂಚ್ ಮಾಡಿರೋದು. ಇದು ಕಾಫಿ ಹೇಳ್ದಾಗೆ ಇದು ವೇಗನ್ನು. ಆಮೇಲೆ ಇದಕ್ಕೆ ನೀವು ಬರೀ ಹಾಟ್ ವಾಟರ್ ಬೇಕಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ಹಾಲು ಸಹಿತ ಬೇಕಾಗಿಲ್ಲ, ಸಕ್ಕರೆ ಬೇಕಾಗಿಲ್ಲ, ನಾವು ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಿಮಗೆ ಇಟ್ಸ್ ಆಲ್ ಇನ್ ಒನ್. ಸೊ ನಿಮಗೆ ಹಾಟ್ ವಾಟರ್ ಇದ್ದರೆ ಇದನ್ನು ರೆಡಿ ಮಾಡ್ಕೊಂಡು ಯಾರು ಬೇಕಾದ್ರೂ ಕುಡಿಬೋದು. ಅದಕ್ಕೆ ಒಂದು ಪ್ರಿಪರೇಷನ್ ಮಾಡೋಕ್ಕೆ ಒಂದು ಜನ ಬೇಕು ಅಥವಾ ಅದಕ್ಕೆಲ್ಲ ಬೇರೆ ಬೇರೆ ಐಟಮ್ಸ್ ತರಬೇಕು ಅಂತ ಯಾವ ಗೊಂದಲನೂ ಇಲ್ಲ. ನೀವು ತೆಗೆದಿಟ್ಕೊಂಡ್ರೆ ಅದು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. 9 months ಸೆಲ್ಫ್ ಲೈಫ್ ಟೈಮ್ ಇರುತ್ತೆ. ಪ್ಲಸ್ ಭಾಳ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ, ಅರೌಂಡ್ 3,000 rupees. ನಿಮ್ಮ ಮಾರ್ಕೆಟಲ್ಲಿ ನೋಡಿದರೆ ಹೆಚ್ಚು ಕಡಿಮೆ 7,000 rupees 1 kg ಪ್ರೋಟೀನ್ ಪೌಡ್ರು. ಸೊ ಅದನ್ನು ತುಂಬ ಯೂಸ್ ಮಾಡ್ತಾರೆ ಒಂದು ಯಂಗ್ ಏಜಲ್ಲಿ. ಯಾರೋ ಕೋಚ್ ಹೇಳ್ತಾರೆ ಅಥವಾ ಯಾರೋ ಒಬ್ರು ಹೇಳ್ತಾರೆ, ಇನ್ಫ್ಲುಯೆನ್ಸ್ ತುಂಬ ಆಗತ್ತೆ. ಅದು ಸರಿನಾ ತಪ್ಪ ಅದು ಆಮೇಲೆದು ಕೆಲವು ಟೈಮು ಇನ್ಫ್ಲುಯೆನ್ಸ್ ತುಂಬ ಆಗುತ್ತೆ. ಯಾರೋ ಒಬ್ರು ಮಾತಾಡಿದ್ರು, ಟಿ ವಿನಲ್ಲಿ ಬಂದು ಮಾತಾಡಿದ್ರು ಅಥವಾ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ ಅಂಥ ಪ್ರಾಡಕ್ಟ್ಗಳ ಮೇಲೆ. ಆದರೆ ನನ್ನ ಏನು ಸಜೆಷನ್ ಇಷ್ಟೇ, ಎಲ್ಲ ಯಂಗ್ಸ್ಟರ್ಸಿಗೆ, ಯಾರು ನೀವು ಮತ್ತು ಯಾರು ಪ್ರೋಟೀನ್ ಪೌಡ್ರ್ ಕುಡಿಬೇಕು ಅಂತ ಇದ್ದೀರಿ ಅಥವಾ ಯಾರೋ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಿ ಅಥವಾ ಒಂದು ನಿಮ್ಮ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಇದ್ದೀರಿ, ಅಂಥವರಿಗೆಲ್ಲ ನೋಡಿ ಅದನ್ನು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಿ ಆಮೇಲೆ ಓಕೆ ಫೈನ್ ನಿಮಗೆ ಸೂಟ್ ಆಗುತ್ತೆ ಅಂತ ಆದರೆ ಮಾತ್ರ ಅದನ್ನು ಯೂಸ್ ಮಾಡಿ. ಎಲ್ಲರೂ ಯೂಸ್ ಮಾಡ್ತಾರೆ, ಇದು ಒಂದು ಸ್ಟೈಲ್ ಅಥವಾ ಇದು ಫ್ಯಾಷನ್ ಅಂತ ಹೇಳಿ ಆ ಥರ ಇದನ್ನು ಯೂಸ್ ಮಾಡಬೇಡಿ ಅನ್ನೋದು ನನ್ನ ಸಜೆಷನ್. ಓಕೆ, ವೆಲ್ ಸೆಡ್. ಸರ್, ಇವಾಗ ಫುಡ್ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಟ್ರೈನಿಂಗ್ ಅಂತ ಬೇಕಾಗುತ್ತೆ. ಇವಾಗ ಮನೆಯಿಂದನೇ ಏನೋ ಒಂದು ತಯಾರಿಸ್ತಾ ಇರ್ತಾರೆ ಅಂದಾಗ ಅಲ್ಲಿ ಫಾರ್ಮುಲೇಷನ್ ಅಥವಾ ಒಂದು ಕನ್ಸಿಸ್ಟೆನ್ಸಿ ಅದೆಲ್ಲ ಗೊತ್ತಿರೋದಿಲ್ಲ. ಇಲ್ಲಿ ಮಹಿಳೆಯರಿಗೆ ಅಂತ ಅಥವಾ ಲೋಕಲೈಟ್ಸ್ಗೆ ಯಾರೇ ಆಗಿರಬಹುದು, ಅವ್ರಿಗೇನಾದರೂ ಟ್ರೈನಿಂಗ್ ಸೌಲಭ್ಯಗಳಿದೆಯಾ, ಎಲ್ಲಿ ಪಡಿಬಹುದು, ಇದ್ರ ಬಗ್ಗೆ ತಿಳಿಸಿ. ಮ್ಯಾಮ್, ಫುಡ್ ಕ್ಲಸ್ಟರ್ಸ್ ಅಂತ ಮಾಡುವಾಗ ಫುಡ್ ಕ್ಲಸ್ಟರಲ್ಲೇ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಫುಡ್ ಕ್ಲಸ್ಟರ್ CFTR ಅವ್ರು ಬಂದು ಫುಡ್ ಆ್ಯಂಡ್ ಸೇಫ್ಟಿ ಮೆಜರ್ಸ್ನ ಟ್ರೈನಿಂಗ್ ಕೊಡ್ತಾರೆ. ಸೊ ಅದರದ್ದು ಮೂಲಭೂತ ಏನಂದರೆ ಇವರು ಕ್ವಾಲಿಟಿ ಮೇಂಟೈನ್ ಹೆಂಗೆ ಮಾಡಬೇಕು, ಪ್ರಿಪ್ರೇಷನರೀಸ್ ಯಾವ ಥರ ಹಾಕಬೇಕು, ಕಂಟೆಂಟ್ಸ್ ಯಾವ ಥರ, ಅದು ನಿಮ್ಮ ಒಂದು ಟೀಮ್ ಏನು ಡೆವಲಪ್ ಮಾಡ್ತೀರಾ ಗೌರ್ಮೆಂಟಿಂದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಸೊ ಅದ್ರ ಮೇಲೆ ಇವರು ಫುಡ್ ಆ್ಯಂಡ್ ಯಾವ ಪ್ರಾಡಕ್ಟ್ ಮೇಲೆ ನಾವು ಟ್ರೈನಿಂಗ್ ತೊಗೋಬೇಕು, ಯಾವ ಥರ ನಾವು ಸೇಫ್ಟಿ ಮೆಷರ್ಸ್ ನೋಡಬೇಕು, ಕ್ವಾಲಿಟಿ ಚೆಕ್ ಯಾವ ಥರ ಮಾಡಬೇಕು. ಯಾಕಂದರೆ ಇದು ಪಬ್ಲಿಕ್ ಕನ್ಸ್ಯೂಮ್ ಪ್ರಾಡಕ್ಟ್ಸ್ ಇರೋದ್ರಿಂದ ನಾವು ಅದರಲ್ಲಿ ಕ್ವಾಲಿಟಿ ಚೆಕ್ಕು ಎಲ್ಲ ಟ್ರೈನಿಂಗ್ ತೊಗೊಂಡೇ ಮಾಡಬೇಕಾಗ್ತದೆ. ಗೌರ್ಮೆಂಟಿಂದ ತುಂಬ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಅವರು ಜಿಲ್ಲಾ ಮಟ್ಟದಲ್ಲಿ ಅವರು ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ FPOs ಅಂತ ಇರುತ್ತೆ, ಫುಡ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಅಂತ. ಸೊ ಅಲ್ಲಿ ಫುಡ್ ಕ್ಲಸ್ಟರ್ಸ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಸಿಗ್ತದೆ. ಸೊ ಅವರು ಫಸ್ಟು ಏನು ಪ್ರಾಡಕ್ಟ್ ನಾನು ಮಾಡ್ತೀನಿ ಅನ್ನೋ ಒಂದು ಇದಿದ್ದರೆ ಅಲ್ಲಿ ಹೋಗಿ ಟ್ರೈನಿಂಗ್ ಪಡಿಬೋದು. ಯುವಕರಿಗೆ ಏನಂದರೆ ಇವಾಗ ಫುಡ್ ಪ್ರಾಡಕ್ಟ್ಸ್, ಇವಾಗ ಫುಡ್ ಈಸ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ಇಂಡಿಯಾ. ಭಾರತದಲ್ಲಿ ನಮ್ಮ ಫುಡ್ ಬಿಸ್ನೆಸ್ಸು ಒನ್ ಆಫ್ ದಿ ಬಿಗ್ಗೆಸ್ಟ್ ಬೂಮಿಂಗ್ ಇರೋದಂದರೆ ತುಂಬ ಜನ ಫುಡ್ ಇಂಡಸ್ಟ್ರಿಗೆ ಹೋಗ್ತಾ ಇರೋದು. ಯಾಕಂದರೆ ಇವಾಗ ಕನ್ಸಂಪ್ಷನು ಪಾಪ್ಯುಲೇಷನಿಂದ ಫುಡ್ ಇಂಡಸ್ಟ್ರಿ ತುಂಬ ಬೂಮಿಂಗ್ ಇದೆ. ಮತ್ತು ಮಹಿಳೆಯರಿಗೆ ಎಸ್ಪೆಷಲಿ ಹೋಮ್ ಮೇಕರ್ಸ್ಗೆ, ಮನೇಲಿರೋರಿಗೆ ಇದು ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್. ಫುಡ್ ಇಂಡಸ್ಟ್ರಿಗೆ ಬಂದರೆ ಈಗ ತುಂಬ ಆನ್ಲೈನ್ ಇ-ಕಾಮರ್ಸ್ ಎಲ್ಲ ಇದೆ.
ಈಗ ನಾವೊಂದು ಫ್ಲೇವರ್ಸ್ ಅಂತ ಒಂದು ಕಂಪ್ನಿ ಕೊಡಗಲ್ಲಿ ಶುರು ಮಾಡಿದಾಗ ಫ್ಲೇವರ್ಸಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತಾ ಇದ್ದಾರೆ, ಜಾಮ್, ಸ್ಕ್ವಾಷಸ್ಸು, ಸೀಸನ್ ವೈಸ್ ಏನು ಸಿಗುತ್ತೆ ಪ್ರಾಡಕ್ಟ್ಸು. ಈಗ ಫ್ಯಾಷನ್ ಫ್ರೂಟ್ ಸಿಗುತ್ತೆ, ಫ್ಯಾಷನ್ ಫ್ರೂಟ್ ಬಂದು ಮಾರ್ಕೆಟ್ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಬಟ್ ಇವಾಗ ಏನು ಮಾಡ್ತಾರೆ, ಫ್ಯಾಷನ್ ಫ್ರೂಟಲ್ಲಿ ಸ್ಕ್ವಾಷಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಕ್ಲಸ್ಟರಲ್ಲಿ. ಸ್ಕ್ವಾಷ್ ಅಂದರೆ ಇವಾಗ ಮನೇಲಿ ನಿಮ್ಮ ಹತ್ರ ಒಂದು 10 kg ಫ್ಯಾಷನ್ ಫ್ರೂಟ್ ಇದ್ದರೆ ನಾವು 1 kg ಯೂಸ್ ಮಾಡ್ಬೋದು, 2 kg ಯೂಸ್ ಮಾಡ್ಬೋದು, ಇಲ್ಲ ರಿಲೇಟಿವ್ಸಿಗೆ ಕೊಡ್ತೀರಾ. ಇನ್ನು 5 kg ನಿಮಗೆ ಅದು ವೇಸ್ಟ್ ಆಗೋದ್ರಿಂದ ನೀವು ಅದರಿಂದ ಸ್ಕ್ವಾಷ್ ಮಾಡಿ ನಿಮ್ಮ ರೂರಲ್ ಮಾರ್ಟ್ ಅಂತ ಏನು ಮಾಡ್ಕೊತೀರಾ ಅಲ್ಲಿಗೆ ನೀವು ಕೊಟ್ಟರೆ ನಿಮ್ಗೆ ಅದರಿಂದ ಅರ್ನಿಂಗ್ಸ್ ಬರುತ್ತೆ. ಆಮೇಲೆ ನೀವು ಒಂದು ಪ್ರಾಡಕ್ಟು ಮಾರ್ಕೆಟಿಗೆ ಕೊಡ್ತಾ ಇರೋ ಒಂದು ಹೆಮ್ಮೆ ಕೂಡ ಇರ್ತದೆ. ಈ ಫ್ಲೇವರ್ಸಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತಾರೆ, ಯಾವುದೇ ಪ್ರಿಸರ್ವೇಟಿವ್ ಹಾಕೋದಿಲ್ಲ. ಆಮೇಲೆ ವೆನಿಗರ್ಸ್ ಮಾಡ್ತಾರೆ, ಅದರಲ್ಲೂ ಕೂಡ ಏನು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಎಲ್ಲ ಶೆಲ್ಫ್ ಲೈಫು 8 to 9 months ಇರ್ತದೆ. ಯಾವ ಪ್ರಿಸರ್ವೇಟಿವ್ ಆಗದೆ ಮಾಡೋದ್ರಿಂದ, ಆರ್ಗ್ಯಾನಿಕ್ ಇರೋದ್ರಿಂದ ನಿಮಗೆ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಇರ್ತದೆ. ಸೊ ಟ್ರೈನಿಂಗ್, CFTR ಟ್ರೈನಿಂಗು ಎಲ್ಲ ವಿಲೇಜ್ ಸೆಕ್ಟರ್ಸಲ್ಲೂ ಸಿಗುತ್ತೆ. ಅಲ್ಲಿದ್ದು ಫುಡ್ ಇಂಡಸ್ಟ್ರಿ, ಫುಡ್ ಇನ್ಸ್ಪೆಕ್ಟರ್ಸ್ ಏನಂತ ಇರ್ತಾರೆ ಗೌರ್ಮೆಂಟ್ ಕಡೆಯಿಂದ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗಿಂದ ಇವರಿಗೆ ಸರ್ಟಿಫಿಕೇಷನ್ನು, ಲೋನ್ ಫೆಸಿಲಿಟೀಸು, ಮತ್ತು ಯಾವ ಪ್ರಾಡಕ್ಟ್ ಮೇಲೆ ಇವ್ರು ಮಾಡ್ತಾ ಇದ್ದಾರೆ, ಇವ್ರ ವಿಲೇಜಲ್ಲಿ ಇವ್ರ ಪ್ರಾಡಕ್ಟ್ ಬೇರೆಯವ್ರು ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಇವರು ಇನ್ನೂ ದೊಡ್ಡ ಲಾರ್ಜ್ ಕ್ವಾಂಟಿಟಿ ಮಾಡಿದ್ರೆ ಬಿಸ್ನೆಸ್ ಆಪರ್ಚುನಿಟಿ ತುಂಬ ಇದೆ. ಓಕೆ, ಸೊ ತಾವಿಬ್ಬರು ಕಾರ್ಯಕ್ರಮಕ್ಕೆ ಬಂದು ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಐಡಿಯಾಸ್ ಮತ್ತು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ಆಹಾರ ಕೇವಲ ಬದುಕಿಗೆ ಬೇಕಾಗಿರುವಂತಹ ಮೂಲಭೂತ ಅಗತ್ಯ ಅಷ್ಟೇ ಅಲ್ಲದೆ ಬದುಕನ್ನು ರೂಪಿಸಿಕೊಳ್ಳುವಂತಹ ನೆಲೆಯಾಗಿ, ಸೆಲೆಯಾಗಿ ನಮ್ಮ ಕೈ ಹಿಡಿತಾ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.